ನಮಸ್ತೆ ವೀಕ್ಷಕರೇ, ಮಿಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ದಿನಪತ್ರಿಕೆಯ ಪ್ರಮುಖ ಸುದ್ದಿಗಳನ್ನು ನೋಡೋಣ. ದೇಶಾದ್ಯಂತ ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಭಿಯಾನ. ನಿನ್ನೆಯಷ್ಟೇ ದೆಹಲಿಯಲ್ಲಿ ಗ್ಯಾರಂಟಿ ಕಾರ್ಡ್ ಅಭಿಯಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಾಲನೆ ನೀಡಿದ್ದಾರೆ. 5 ಗ್ಯಾರಂಟಿ ಯೋಜನೆ ಹಾಗೂ 25 ಗ್ಯಾರಂಟಿ, ಪಂಚನ್ಯಾಯ 25 ಗ್ಯಾರಂಟಿ. ಈ ಯೋಜನೆಯನ್ನ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಧವಾರ ಅಭಿಯಾನವನ್ನು ಉದ್ಘಾಟಿಸಿದ್ದಾರೆ. ಎಲ್ಲೋ ಈ ಯುವ ನ್ಯಾಯ, ಶ್ರಮಿಕ ನ್ಯಾಯ, ನಾರಿ ನ್ಯಾಯ, ಹೀಗೆ ಹಲವಾರು ಗ್ಯಾರಂಟಿಗಳನ್ನು ಪಂಚ ಯೋಜನೆಗಳಲ್ಲಿ ಮತ್ತು 25 ಗ್ಯಾರಂಟಿ ಯೋಜನೆಯಲ್ಲಿ ಘೋಷಿಸಿದ್ದಾರೆ. ದೇಶಾದ್ಯಂತ 8 ಕೋಟಿ ಮನೆಗಳಿಗೂ ಸಹ ಈ ಅಭಿಯಾನ ಹಾಗೂ ಈ 25 ಗ್ಯಾರಂಟಿ ಕಾರ್ಡನ್ನು ಪ್ರತಿಯೊಂದು 8 ಕೋಟಿ ಮನೆಗಳಿಗೂ ಸಹ ತಲುಪಿಸ್ತೀವಿ ನಾವು ಅನ್ನೋ ಮಾತನ್ನ ನಿನ್ನೆ ಹೇಳಿದ್ದಾರೆ. ಇನ್ನು ಮೈತ್ರಿ ಪಕ್ಷ ಅಥವಾ ಮೈತ್ರಿ ಸರ್ಕಾರ ಬಂದರೆ ಮುಂದೆ ಏನು ಮಾಡ್ತೀವಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅನ್ನೋದು ಸಹ ನಿನ್ನೆ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ನೋಡೋದಾದರೆ, ಬೋರ್ವೆಲ್ಗೆ ಬಿದ್ದ 2 ವರ್ಷದ ಮಗು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಚಾಣ್ಯ ಗ್ರಾಮದಲ್ಲಿ ಬುಧವಾರ ನಿನ್ನೆ 2 ವರ್ಷದ ಮಗು ಒಂದು ಬೋರ್ವೆಲ್ಗೆ ಬಿದ್ದಿದೆ. ವೀಕ್ಷಕರೇ, ಇದು ಏನು ಮೊದಲನೇ ಪ್ರಕರಣ ಏನಲ್ಲ ಈ ವಿಜಯಪುರದಲ್ಲಿ. ಇದು ಆಲ್ರೆಡಿ 3ನೇ ಪ್ರಕರಣ. ಅಂದರೆ ವಿಜಯಪುರದಲ್ಲೇ 3ನೇ ಪ್ರಕರಣ ನಾವು ನೋಡ್ತಾ ಇರೋದು. 2008 ಹಾಗೂ 2014ರಲ್ಲೂ ಸಹ ಇದೇ ಪ್ರಕರಣಗಳು ಆಗಿತ್ತು. ಒಂದು ಮಗುವಿನ ಸಾವು ಕೂಡ ಆಗಿದೆ, ಒಂದು ಹೆಣ್ಣು ಮಗುವಿನ ಸಾವು ಕೂಡ ಆಗಿತ್ತು. ಬಟ್ ಅದೇ ರೀತಿ ಪ್ರಕರಣ ನಿನ್ನೆನೂ ಸಹ ಹೊಲದಲ್ಲಿ ಆಟ ಆಡ್ತಿದ್ದಾಗ ಬೋರ್ವೆಲ್ಲು ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಮಗು ಬಿದ್ದಿದೆ. ಇವತ್ತು 18ರಿಂದ 20 ಅಡಿ ಆಳದಲ್ಲಿ ಮಗು ಸಿಗಾಕೊಂಡಿದೆ. ಬಟ್ ನಿನ್ನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಪೋಷಕರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ವಾ? ಜಮೀನಿಗೋಸ್ಕರ ನೀರು ಬೇಕು, ನೀರಿಗೋಸ್ಕರ ಬೋರ್ವೆಲ್ಗಳು ತೆಗಿತಾರೆ. ಹಾಗಂತ ನಮ್ಮ ಮಕ್ಕಳ ಜೀವನೇ ಪಣಕ್ಕಿಡ್ತಾ ಇದ್ದಾರ? ಏಕೆ ಅಷ್ಟು ಮಾತ್ರ ಜವಾಬ್ದಾರಿ ಇರಲ್ವಾ ಪೋಷಕರಿಗೆ? ಬೋರ್ವೆಲ್ ತೆಗ್ಸಿದ್ದಾರೆ, ಅದಕ್ಕೆ ಏನಾದರೂ ಒಂದು ಕ್ಯಾಪ್ ಹಾಕೋದು ಅಥವಾ ಒಂದು ದೊಡ್ಡ ಕಲ್ಲನ್ನು ಇಟ್ಟು ಅದನ್ನು ಮುಚ್ಚಿಡೋದು ಅಥವಾ ಏನಾದರೂ ಒಂದು ಅದಕ್ಕೆ ಸೇಫ್ಟಿ ಅನ್ನೋದು ಮಾಡಬೇಕಿತ್ತು, ಮಾಡಿಲ್ಲ. ಇದ್ರ ಬಗ್ಗೆ ತಾಲೂಕು ಅಧಿಕಾರಿಗಳು ಸಹ ಸ್ವಲ್ಪ ಎಚ್ಚೆತ್ತು ವಹಿಸ್ಕೋಬೇಕು. ಯಾಕಂದರೆ ಹಳ್ಳಿಗಳ ಕಡೆ ಬೋರ್ವೆಲ್ಗಳು ಸರ್ವೇ ಸಾಮಾನ್ಯವಾಗಿ ಬೇಕು. ಒಂದು ಬೆಳೆ ಬೆಳಿಬೇಕನ್ನೋದಾದರೆ ನೀರು ಬೇಕು, ಅದಕ್ಕಾಗಿ ಬೋರ್ವೆಲ್ಗಳು ಬೇಕು ನಿಜ. ಹಾಗಂತ ಮಕ್ಕಳನ್ನ ಆ ಕಡೆ ಸ್ವಲ್ಪ ಹೋಗದೆ ಇರೋ ಥರ ಪೋಷಕರು ಸಹ ಗಮನ ವಹಿಸ್ಬೇಕು. ಇನ್ನು ನಿನ್ನೆ ನೋಡ್ತಾ ಇದ್ದೀವಿ, ಪಾಪ ಇನ್ನು ಪುಟ್ಟ ಮಗು, ಇನ್ನು 2 ವರ್ಷದ ಕಂದ. ಇದು 18 ಅಡಿ 20 ಅಡಿ ಆಳದಲ್ಲಿ ಸಿಗಾಕೊಂಡಿದೆ. ಇನ್ನೇನು 1 ಅಥವಾ ಅರ್ಧ ಅಡಿ ಮಗುನ ಕ್ಷೇಮವಾಗಿ ತೆಗೆಯೋ ಕಾರ್ಯಾಚರಣೆಯಲ್ಲಿ ಇದ್ದಾರೆ ಅಧಿಕಾರಿಗಳು. ಕ್ಷೇಮವಾಗಿ ಮಗು ಜೀವಂತವಾಗಿ ಹೊರಗಡೆ ಬರಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ನೆಕ್ಸ್ಟ್ ನೋಡೋದಾದ್ರೆ, ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಭರ್ಜರಿ ಶಾಕ್. ವಿಶ್ವನಾಥ್ರವರು ತಮ್ಮ ಮಗನಿಗೇನೆ ಅಂದರೆ ಅಲೋಕ್ ರವರಿಗೇನೆ ಬಿಜೆಪಿ ಟಿಕೆಟ್ ಕೊಡಲೇಬೇಕು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಬಟ್ ಸುಧಾಕರ್ ಅವರಿಗೆ, NDA ಅಭ್ಯರ್ಥಿ ಸುಧಾಕರ್ ಅವರಿಗೆ ಈ ಸಾರಿ ಟಿಕೆಟ್ ಸಿಕ್ಕಿದ್ರಿಂದ ವಿಶ್ವನಾಥ್ರವರು ಸ್ವಲ್ಪ ಮುನಿಸ್ಕೊಂಡು ಬಹಿರಂಗವಾಗಿಯೇ ಘೋಷಣೆ ಮಾಡಿದರು. ಸುಧಾಕರ್ ಅವರಿಗೆ ನಾನು ಬೆಂಬಲ ಸೂಚಿಸೋದಿಲ್ಲ ಅಂತ ಬಹಿರಂಗವಾಗಿಯೇ ಅವರು ಹೇಳ್ಕೊಂಡಿದ್ರು. ಬಟ್ ಇನ್ನು ಯಲಹಂಕ ಕ್ಷೇತ್ರದಲ್ಲಿ 19.55 ಲಕ್ಷ ಮತದಾರರು, 4.45 ಲಕ್ಷ ಯಲಹಂಕ ವಿಭಾಗದಲ್ಲೇನೆ ಮತದಾರರು ಇರೋದ್ರಿಂದ ಕಾಂಗ್ರೆಸ್ಗೆ ಇದೊಂದು ಗೆಲುವಿನ ಆಸೆ ಆಗಿತ್ತು. ನಮ್ಮ ಗೆಲುವು ಈ ಸಾರಿ ಗ್ಯಾರಂಟಿ ಇದೆ ಅನ್ನೋದು ಎಲ್ಲೋ ಒಂದು ಕಡೆ ಖುಷಿನ ತಂದುಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಬಟ್ ನಿನ್ನೆ ಏನು ರಾಜ್ಯಕ್ಕೆ ಭೇಟಿ ನೀಡಿದ್ರು ಅಮಿತ್ ಶಾ ಅವರು, ಯಲಹಂಕ ಕ್ಷೇತ್ರದ ವಿಶ್ವನಾಥ್ರವ್ರ ಜೊತೆ ಮಾತಾಡಿ, ಸುಧಾಕರ್ ಅವರಿಬ್ಬರ ಜೊತೆನೂ ಮಾತಾಡಿ ಅವರಿಬ್ಬರು ಮನವೊಲಿಸಿ ವಿಶ್ವನಾಥ್ರವರ ಮುನ್ಸನ್ನ ಶಮನಗೊಳಿಸಿದ್ದಾರೆ. ಇನ್ನು ಇದ್ರ ಪ್ರಯುಕ್ತ ಯಲಹಂಕ ಸುಧಾಕರ್ ಹಾಗೂ ವಿಶ್ವನಾಥ್ರವರು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಇವರ ಸಮ್ಮುಖದಲ್ಲಿ ಸುಧಾಕರ್ ಅವರಿಗೆ ಬೆಂಬಲ ಸೂಚಿಸಿದ್ದು, ನಾನು ಅವ್ರ ಪರ ಪ್ರಚಾರ ಮಾಡ್ತೀನಿ, ಅವ್ರ ಸಪೋರ್ಟ್ಗೆ ನಿಲ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೆ ಈಗ ಭಯ ಅಥವಾ ನಡುಕ ಶುರುವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು, ಮಂಡ್ಯ ಬಿಡಲ್ಲ, ಪಕ್ಷೇತರ ಸ್ಪರ್ಧೆ ಇಲ್ಲ, ಸುಮಲತಾ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಾಬಲ್ಯ ಆಗಿದ್ದು ಮಂಡ್ಯ ಕ್ಷೇತ್ರ ಕೂಡ ಒಂದು.
ಮೊನ್ನೆವರೆಗೂ ಏನು ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಅವ್ರಿಗೂ ಸಹ ಎಲ್ಲೋ ಒಂದು ಕಡೆ ಮನಸ್ಸು ಬೇಜಾರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೂ ಸಹ ನಾನು ನಿಲ್ತೀನಿ ಅಥವಾ ನಿಲ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಇದ್ರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ತೆರಳಿ ಅವರ ಮನವೊಲಿಸೋ ಪ್ರಯತ್ನ ಕೂಡ ಮಾಡಿದರು. ಏನು ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಮನವೊಲಿಸೋ ಪ್ರಯತ್ನ ಮಾಡಿದರು. ಬಟ್ ಬುಧವಾರ ಅಂದರೆ 3ನೇ ತಾರೀಕು ನಿನ್ನೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಜೊತೆ ಮಾತನಾಡಿ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನೋದು ಸುಮಲತಾ ಅವರ ಹೇಳಿಕೆ ಆಗಿತ್ತು. ನಿನ್ನೆ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಜೊತೆ ಮಾತನಾಡಿದ ಸುಮಲತಾ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, BJP ಸೇರ್ತೀನಿ ನಾನು, ಬಟ್ BJP ಸೂಚಿಸಿದ್ರೆ ಮಾತ್ರ ನಿಮ್ಮ ಪರ ಪ್ರಚಾರ ಮಾಡ್ತೀನಿ. ಅಂದರೆ ಮೈತ್ರಿ ಪಕ್ಷ JDS ಹಾಗೂ BJP ಏನಿದೆ, ಕುಮಾರಸ್ವಾಮಿ ಅವರು ಏನು ನಿಂತಿದ್ದಾರೆ ಚುನಾವಣೆಗೆ, BJP ಸೂಚಿಸಿದ್ರೆ ನಾನು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತೀನಿ. ಬಟ್ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಮಂಡ್ಯ ನನ್ನ ಊರು, ಮಂಡ್ಯದಿಂದ ನಾನು ಯಾವುದೇ ರೀತಿಯಾಗಿ ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ನು ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.